Hi friends, welcome back to Nimma Kannadiga YouTube channel. ಬಿಗ್ ಬಾಸ್ ಈಗ ಆಲ್ರೆಡಿ ಬಿಗ್ ಬಾಸ್ OTT ಇನ್ನೇನು ಮುಗಿಯೋ ಹಂತದಲ್ಲಿದೆ. ಸಾಕಷ್ಟು ಜನ ಬಿಗ್ ಬಾಸ್ OTTಯನ್ನು ಫಾಲೋ ಮಾಡ್ತಾ ಇರೋರು ಇದ್ದೀರಿ. ಹಾಗೆ ವುಡ್ ಸೆಲೆಕ್ಟ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಬಿಗ್ ಬಾಸ್ OTTಯನ್ನು ನೋಡ್ತಾ ಇದ್ದಾರೆ. ಆದರೆ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ ಬಿಗ್ ಬಾಸ್ ಈ ವರ್ಷ 2 ಆವೃತ್ತಿಗಳಲ್ಲಿ ಬರುತ್ತೆ. ಒಂದು OTT ಪ್ಲಾಟ್ಫಾರ್ಮ್ ಅಂದರೆ ಬರೀ ಊಟಲ್ಲಿ ಪ್ರಸಾರ ಆಗುವಂಥ ಬಿಗ್ ಬಾಸ್ ಒಂದು ಆವೃತ್ತಿ ಆದರೆ ಇನ್ನೊಂದು ಕಲರ್ಸ್ ಚಾನಲ್ನಲ್ಲಿ ಬರುವಂಥ ಆವೃತ್ತಿ ಒಂದು. ಸೊ ಅದು ಬಿಗ್ ಬಾಸ್ ಸೀಸನ್ 9, ಇದು ಬಿಗ್ ಬಾಸ್ OTT ಸೀಸನ್ 1. ಸೊ ಈಗ OTT ಸೀಸನ್ ಮುಗಿಯೋ ಹಂತದಲ್ಲಿದೆ. ಸೊ ಇನ್ನೇನು ಬಿಗ್ ಬಾಸ್ ಸೀಸನ್ 9 ಶುರುವಾಗುತ್ತೆ ಸ್ನೇಹಿತರೆ. ಈ ಬಿಗ್ ಬಾಸ್ ಸೀಸನ್ 9ಕ್ಕೆ ಯಾವ ಕಂಟೆಸ್ಟೆಂಟ್ಸ್ಗಳು ಬರ್ತಾರೆ ಅಂತ ಕುತೂಹಲದಿಂದ ಜನ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ಬಿಗ್ ಬಾಸ್ OTT ಸೀಸನ್ನಿಂದ 4 ಜನನ ಸೆಲೆಕ್ಟ್ ಮಾಡಿ ಈ 9ನೇ ಸೀಸನ್ಗೆ ಹಾಕ್ತಾರೆ. ಹಾಗೆ ಅದ್ರ ಜೊತೆಗೆ ಇನ್ನಷ್ಟು ಕಂಟೆಸ್ಟೆಂಟ್ಸ್ಗಳು ಇದಕ್ಕೆ ಬರ್ತಾರೆ. ಸೊ ಇವ್ರನ್ನೆಲ್ಲ ಸೇರಿಸ್ಕೊಂಡು 100 ಡೇಸ್ ಸೀಸನ್ 9 ಪ್ರಸಾರ ಆಗುತ್ತೆ. ಅದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ. ಈ ಸೀಸನ್ 9ರಲ್ಲಿ ಏನೇನು ವಿಶೇಷಗಳಿರ್ತವೆ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಹಾಗೆ ಬಿಗ್ ಬಾಸ್ OTT ಸೀಸನ್ 1ರ ಫಾಲೋವರ್ ನಾನು ಆಗಿರೋದ್ರಿಂದ ನನ್ನ ಒಂದು ಪರ್ಸನಲ್ ಒಪಿನಿಯನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಸೀಸನ್ನಿಂದ 4 ಜನ ಯಾರು ಹೋಗ್ಬೋದು ಅಂತ ಹೇಳಿದ್ರೆ ಇದು ನನ್ನ ಪರ್ಸನಲ್ ಒಪಿನಿಯನ್. ಅವರು ಹೋಗ್ಲೂಬೋದು ಅಥವಾ ಹೋಗದೇನೂ ಇರ್ಬೋದು. ನನ್ನ ಒಂದು ವೈಲ್ಡ್ ಗೆಸ್ ಅಂತಲೇ ಹೇಳ್ಬೋದು. ನಮ್ಮ ರಾಕೇಶ್ ಅವರಾಗಿರ್ಬೋದು, ಆರ್ಯವರ್ಧನ್ ಗುರೂಜಿಯವರು, ಹಾಗೆ ಸಾನಿಯಾ ಮತ್ತು ಸೋಮಣ್ಣ ಅವರು, ಈ 4 ಜನ ಹೋಗಬಹುದು ಅಂತ ನನಗನ್ನಿಸ್ತಾ ಇದೆ. ಅದರ ಜೊತೆಗೆ ಇನ್ನೂ ಯಾವ ಕಂಟೆಸ್ಟೆಂಟ್ಸ್ ಸೀಸನ್ 9ಕ್ಕೆ ಬರ್ತಾರೆ ಅಂತ ನಾನು ತುಂಬ ಕುತೂಹಲದಿಂದನೇ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಬಂದಿರೋ ಪ್ರೋಮೋಗಳನ್ನ ನೋಡಿದ್ರೆ, ಕೆಲವೊಂದಿಷ್ಟು ಕಲರ್ಸ್ ವಾಹಿನಿ ಮಾಡಿರೋ ಪೋಸ್ಟ್ಗಳನ್ನ ನೋಡಿದ್ರೆ, ಒಂದು ಪೋಸ್ಟ್ನಲ್ಲಿ ಅವರು ಹಾಕಿರುವಂಥದ್ದು ಪ್ರವೀಣರು ಮತ್ತು ನವೀನರು ಅಂತ. ಪ್ರವೀಣರು ಈಗ ಆಲ್ರೆಡಿ ಏನು ಈ ಹಿಂದಿನ ಸೀಸನ್ಗಳಲ್ಲಿ ಬಂದಿದ್ದಂಥ ಸ್ಪರ್ಧಿಗಳು, ಹಾಗೂ ನವೀನರು ಅಂದರೆ ಹೊಸ ಕಂಟೆಸ್ಟೆಂಟ್ಸ್. ಸೊ ಈ ಎರಡೂ ಕಾಂಬಿನೇಷನ್ನ ಸೀಸನ್ 9ರಲ್ಲಿ ಇವರು ಅಳವಡಿಸ್ತಾರೆ ಅಂತ ನನಗನ್ನಿಸ್ತಾ ಇದೆ. ಎರಡೂ ಕಂಟೆಸ್ಟೆಂಟ್ಸ್ಗಳನ್ನ ಹಾಕಿ ಸೀಸನ್ 9ನ್ನು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ಸೊ ಕಾದು ನೋಡಬೇಕು. ಸೊ ಈ ಒಂದು ಬಿಗ್ ಬಾಸ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ಬಿಗ್ ಬಾಸ್ ಸೀಸನ್ 9ರ ಮುಂದಿನ ಅಪ್ಡೇಟ್ಸ್ಗಳು ಬಂದರೆ ನಾನು ಇದೇ ರೀತಿ ವಿಡಿಯೋ ಮುಖಾಂತರ ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಇನ್ನೂ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್.